ಮಲೆನಾಡು ಸೊಬಗಿನ ಸಹ್ಯಾದ್ರಿ ಕಪ್ಪದಗುಡ್ಡಕ್ಕೆ ಪ್ರವಾಸಿಗರ ದಂಡು. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪದಗುಡ್ಡಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಪ್ರವಾಸಿಗ ಪ್ರವಾಸಿಗರಿಗಾಗಿ ಅರಣ್ಯ ಇಲಾಖೆಯು ಈಗ ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡಿದೆ. ಕಪ್ಪದಗುಡ್ಡ ಈಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಬೆಳ್ಳಂಬೆಳಿಗ್ಗೆಯೇ ಕಪ್ಪದಗುಡ್ಡಕ್ಕೆ ಮುತ್ತಿಡ ಮೋಡಗಳು, ಹೊಗೆಯಂತಿರುವ ಮೋಡಗಳ ನಡುವೆ ಹಸಿರು ಗುಡ್ಡಗಳ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿವೆ. ಗದಗ ಜಿಲ್ಲೆಯ ಗದಗ, ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕುಗಳ ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈಚಾಚಿಕೊಂಡಿರುವ ಕಪ್ಪದ ಗುಡ್ಡದ ಸೌಂದರ್ಯವು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಕಪ್ಪದಗುಡ್ಡ ಪ್ರದೇಶದಲ್ಲಿ ಬೀಸುವ ಗಾಳಿಯು ಏಷ್ಯಾ ಖಂಡದಲ್ಲಿಯೇ ಪರಿಶುದ್ಧವಾದ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿನ ಕಪ್ಪದಗುಡ್ಡವು 34 ವಿವಿಧ ಜಾತಿಯ ವನ್ಯಪ್ರಾಣಿಗಳು, ಪಕ್ಷಿಗಳು, 287 ವನಸ್ಪತಿ ಔಷಧೀಯ ಸಸ್ಯಗಳ ಪ್ಲಾಂಟ್ಗಳನ್ನು ಒಳಗೊಂಡಿದೆ. ಒಟ್ಟಾರೆ ಇಲ್ಲಿನ ಕಪ್ಪದಗುಡ್ಡದ ಸೌಂದರ್ಯವನ್ನು ವೀಕ್ಷಿಸಲು ರಾಜ್ಯದ ನಾನಾ ಜಿಲ್ಲೆಗಳಿಂದ ನಿತ್ಯವೂ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ಕಡ್ದಂಗೆ ಸರ ಹುಡುಗರು ರೆಡಿ ಮಾಡಿಸ್ಬೇಕಲ್ಲ ಅದೊಂದು. ಈಗ ಇವೆಲ್ಲ ಗುಡ್ಡ ಹತ್ತಿ ಹೇಳಿವನ ಈಗ ಆಯ್ತು ಬಂತ ರೋಡ್ ಬುಡ್ಕಿನೂ మరి బచ్చలు బండి ఉంది. ಹುಷಾರಿ ನಾವಿಲ್ಲ ಸ್ವಲ್ಪ ಮಂಜಾನ ನಾವು ಕುಡಿ ಹೇಳ್ತಿದ್ದೀವಿ ಯಾಕ್ರಿ. ಹೌದು, ಎಲ್ಲ ಕೂಡ ಆಗಿಲ್ಲ ಅಷ್ಟೇ ಕುಡಿದ್ದೀವಿ. ನನ್ನ ಹೆಸರು ರಾಮಪ್ಪ ಪೂಜಾರ್ ಅಂತೇಳಿ, ನಾನು ಶಿರಹಟ್ಟಿ ವಲಯ ಅರಣ್ಯಾಧಿಕಾರಿ. ನಮ್ಮಲ್ಲಿ ಕಪ್ಪದಗುಡ್ಡದಲ್ಲಿ ನಾವು ಟೋಟಲ್ ಆಗಿ 2 ಚಾರಣ ರೂಟುಗಳನ್ನು, ಟ್ರೆಕ್ಕಿಂಗ್ ರೂಟುಗಳನ್ನು ನಾವು ಈಗ ಡೆವಲಪ್ ಮಾಡಿದ್ದೇವೆ. ಲಾಸ್ಟ್ ಇಯರಿಂದ ಡೆವಲಪ್ ಮಾಡಿದ್ದೇವೆ. ಸೊ ನಾವು ಮಿನಿಮಮ್ ಆಗಿ 20 ಜನ ಯಾರು ಬರ್ತಾರೆ ಅವರಿಗೆ ನಾವು ಚಾರಣ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದನೇ ನಾವು ಮಾಡ್ತಾ ಇದ್ದೀವಿ. ಪರ್ ಪರ್ಸನ್ಗೆ 120 ರೂಪಾಯಿ ಹಂಗೆ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಚಾರಣವನ್ನು ಸುತ್ತಾಡಿಸಿ ಮತ್ತು ಟಿಫಿನ್ ವ್ಯವಸ್ಥೆಯನ್ನು ಮಾಡಿಸಿ ಕಳಿಸೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಟೋಟಲ್ ಒಂದು ಚಾರಣದಲ್ಲಿ 4 ಕಿಲೋಮೀಟರ್ ಇದೆ, ಮತ್ತೊಂದು ಚಾರಣ 6 ಕಿಲೋಮೀಟರ್ ಇದೆ. ವಯಸ್ಸಿಗೆ ತಕ್ಕಂಗೆ ನಾವು ಚಾರಣದ ರೂಟ್ಗಳನ್ನು ಮಾಡಿಕೊಂಡು ಜನರಿಗೆ ಅರಣ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಮತ್ತು ಅರಣ್ಯದ ಮಹತ್ವವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಈ ಕಪ್ಪದಗುಡ್ಡದಲ್ಲಿ ಮಾಡ್ತಾ ಇದ್ದೀವಿ. ಕಪ್ಪದಗುಡ್ಡ ವಿಶೇಷ ಏನು ಸರ್? ನಮ್ಮ ಕಪ್ಪದಗುಡ್ಡದಲ್ಲಿ ಏನಿದೆ, ಟೋಟಲ್ ಆಗಿ ಈಗ ನೋಡಿ ಲಾಸ್ಟ್ ಟೈಮ್ ನಾವು ಎನಿಮಲ್ ಸರ್ವೆ ಮಾಡಿದಾಗೆ ಟೋಟಲ್ 34 ಎನಿಮಲ್ಸ್ ನಮ್ಮಲ್ಲಿ ಕಂಡು ಬಂದಿದ್ದಾವೆ ಹಾಗೂ 287 ಮೆಡಿಸಿನಲ್ ಪ್ಲಾಂಟ್ಗಳು ಕಂಡು ಬಂದಿದ್ದಾವೆ. ಸೊ ಇದು ಒಂದು ನಮಗೆ ಈ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ನಾವು ಈ ಕಪ್ಪದಗುಡ್ಡವನ್ನು ಕರಿತಾ ಇದ್ದೀವಿ. ಇಲ್ಲಿ ಈ ಮಳೆಗಾಲದಲ್ಲಿ ತುಂಬ ಪ್ರವಾಸಿಗರನ್ನು ಇದು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶವೂ ಈ ಥರ ಇಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಏಷ್ಯಾದಲ್ಲಿ
ಎರಡನೇ ಅತಿ ಶುದ್ಧವಾದ ಗಾಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ನಮ್ಮ ಕಪ್ಪತ್ತ ಗುಡ್ಡ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕಪ್ಪತ್ತ ಗುಡ್ಡವನ್ನು ಕಾಪಾಡಿ ಕಪ್ಪತ್ತ ಗುಡ್ಡವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹೆಂಗಿದೆ ಸರ್ ಪ್ರವಾಸಿಗರ ಹೊರತು? ಸೊ ಪ್ರವಾಸಿಗರು ಈಗ ತುಂಬ ಆಗಿದೆ. ಪ್ರವಾಸಿಗರಲ್ಲಿ ಒಂದು ಕೊರತೆ ಏನಂದರೆ ನಮಗೆ ಅಕಾಮಿಡೇಷನನ್ನು ಮಾಡಿಕೊಟ್ಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಥರದ ಅಕಾಮಿಡೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಅಕಾಮಿಡೇಷನ್ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಟ್ರೆಕ್ಕಿಂಗ್ ರೂಟ್ಗಳನ್ನು ಡೆವಲಪ್ ಮಾಡಿಕೊಂಡು ನಮ್ಮದೇ ವೆಹಿಕಲನ್ನು ಒಳಗೆ ಮೂವ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಟ್ರೆಕ್ಕಿಂಗನ್ನು ಮಾಡ್ತಾ ಇದ್ದೀವಿ. ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸೇರಿಕೊಂಡು ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ ಏನು ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ, ಆ ರೀತಿ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡೋ ನಿಟ್ಟಿನಲ್ಲಿ ಈ ದಿವಸ ಒಂದು ಒಳ್ಳೆಯ 6 ಕಿಲೋಮೀಟರ್ ಟ್ರೆಕ್ಕಿಂಗನ್ನು ನಾವು ಮಾಡ್ತಾಯಿದ್ದೀವಿ. ಅತ್ಯಂತ ಒಂದು ಖುಷಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಎಲ್ಲರಿಗೂ ನಾನು ಧನ್ಯವಾದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತ್ತ ಗುಡ್ಡ ಒಂದು ಪ್ರಸಿದ್ಧವಾದ ಒಂದು ಏನು ಜಾಗ ಅಂತ ಹೇಳ್ಬೋದು. ಇಲ್ಲಿರುವ ದೇವಸ್ಥಾನ ಇರ್ಬೋದು, ಇಲ್ಲಿರುವ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ಬೋದು, ಇಲ್ಲಿರ್ತಕ್ಕಂಥ ಫ್ರೆಶ್ ಆಕ್ಸಿಜನ್ ಇರ್ಬೋದು, ಎಲ್ಲ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಪ್ರವಾಸಿಗರು ಹೆಚ್ಚಿಗೆ ಇಲ್ಲಿ ವಿಸಿಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗತೈತಿ ಇಲ್ಲಿಯ ವಾತಾವರಣನ ಕೆಡಿಸದ ರೀತಿಯಲ್ಲಿ ಇದನ್ನು ಏನು ಅನುಭವಿಸ್ಬೇಕು ಅಂತ ನಾನು ಕೇಳ್ತೀನಿ.